ಈ ಬಡ್ಡಿ ಬಂಗಾರಮ್ಮನ ಮಾತು ಕಟ್ಟಿ ಮುರಿದಂಗೆ ಇವಳು ಮಾತಿಗೆ ಬೆಲೆ ಕೊಡೋಳು ಅಂತ ಗೊತ್ತಿದ್ದು ಕೂಡ ನನ್ನ ಮಾತನ್ನ ಮೀರವ್ರೆ ಅಂದ್ಮ್ಯಾಕೆ ಇವಳ ಪಾಲ್ಗೆ ನಾನು ಸತ್ತಂಗೆ. ಅತ್ತೆ ಹೇಳದ್ನಲ್ಲ, ನಿಮ್ಗೂ ನನಗೂ ಸಂಬಂಧ ಇಲ್ಲ. ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ಳಿ. ಅವ್ವ, ನೀನು ಅವ್ರನ್ನ ಕರ್ಕೊಂಡು ಹೋಗು. ಅವ್ರ ಬದುಕನ್ನ ಅವರೇ ಕಟ್ಕೊಳಕ್ಕೆ ನೀನು ಬಿಟ್ಬಿಡು ಪುಟ್ಟಕ್ಕ. ಈ ತ್ಯಪ್ನ ನೀನು ಮಾಡಬೇಡ. ಅವ್ವ, ನೀನು ಯೋಚನೆ ಮಾಡಬೇಡ. ಅಣ್ಣಯ್ಯ ಮತ್ತೆ ಅತ್ತಿಗೆಗೆ ಇನ್ಯಾರೂ ಇಲ್ಲ. ನೀನೀಗ ಅವನ್ನ ಕರ್ಕೊಂಡು ಹೋದ್ರೆ ಆ ಮನೇಲಿ ಗೋಪಾಲ ಇರೋದು ನಾನು ಕ್ಷಮಿಸ್ತೀನಿ. ನಾನು ಮೊದಲಿನ ಥರ ಮತ್ತೆ ಆ ಮನೆಗೆ ಬಂದು ಹೋಗಿ ಮಾಡ್ತೀನವ್ವ. ಕರ್ಕೊಂಡು ಅಮ್ಮೋರೆ, ಪಾಪ ಬಸ್ರಿ ಹೆಂಗಸು ಇವಳನ್ನ ಇಂಥ ಸ್ಥಿತಿನಾಗ ಬಿಟ್ಟೋಗೋಕ್ಕೆ ನಂಗೆ ಮನಸ್ಸು ಬರ್ತಾ ಇಲ್ಲ ಅಮ್ಮೋರೆ. ಪುಟಕ ಬೇಡ, ತಪ್ಪು ಮಾಡ್ತಿದ್ಯಾ ನೀನು. ತೆಪ್ಪು ಮಾಡ್ತಾ ಇರೋದು ನೀನು ನಂಜವ್ವ. ಈಟೆಲ್ಲ ಆದ್ರೂ ಸೊಸೆನ ಮನೆ ಕರಿತಿಲ್ವಲ್ಲ. ನಾನೇ ಯಾಕೆ ಕರೀಲಿ? ನೋಡ್ಲ ಚಂದ್ರು, ನೀನೇನಾರು ಅವಳ ಜೊತೆಗೆ ಹೋದ್ರೆ ಸಾನೆ ಕಷ್ಟಪಟ್ಬಿಡ್ತೀಯಾ. ಬಾ ನನ್ನ ಜೊತೆಗೆ ಬಾ. ನಿನ್ನ ಜೊತೆ ಇರೋದಕ್ಕಿಂತ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಾನು ನನ್ನ ಹೆಂಡತಿ ಜೊತೆನೇ ಇರ್ತೀನಿ. ಚಂದ್ರು, ಬಸ್ಸು, ನಿಮ್ಮಿಬ್ಬರಿಗೂ ನಾ ಮನೆಗೆ ಬರೋಕ್ಕೆ ಮನಸ್ಸೈತಾ? ಏ ಬೇಡ ಕಣಪ್ಪ, ಬೇಡವ. ಅಮ್ಮವ್ರ ಕೋಪ ಹಿಂಗೆ ಇರೋಕ್ಕಿಲ್ಲ, ತಣಿತದೆ. ಅಲ್ಲಿವರೆಗೂ ನೀವು ನಮ್ಮ ಮನೆಗೆ ಇರಿ. ಸರಿಯವ. ಆಯ್ತೆ, ಎಲ್ರಿಗೂ ಆಯ್ತೆ. ಒಬ್ಬನ್ನು ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿಲ್ಲ ನಾನು. ಸರಿಯಾಗಿ ಮಾಡ್ತೀನಿ. ಇನ್ನು ಮುಂದಕ್ಕೆ ನೋಡ್ತೀರಿ. ಅಮ್ಮೋರೆ, ಹೋಗ್ಬತ್ತೀನಿ. ಬರ್ತೀನಿ ಬರ್ತೀನಿ ಸಿ ಬರ್ರಪ್ಪ. ಸಂದಕಿರಿ ಏನೋ ನಿಂದು ಕತೆ. ಎಲ್ಲ ಗಂಡಸರಿಗೂ ಮದುವೆ ಆದ್ಮೇಲೆ ಬರೋ ಪ್ರಾಬ್ಲಮ್ಮು ನಿನ್ಗೆ ಈಗಲೇ ಬಂದಿದೆ. ಏನೋ ಅದು? ಅದೇ ಕಣೋ, ತುತ್ತ ಮುತ್ತ. ಅದೇ ನಮ್ಮ ಪುರ್ಸಿಗೆ ಅವ್ವನೋ ಹೆಂಡ್ತಿನೋ ಅನ್ನೋ ಪ್ರಾಬ್ಲಮ್ ಅಲ್ಲ, ಅಕ್ಕನೋ ಲವರ್ ಅನ್ನೋ ಪ್ರಾಬ್ಲಮ್ಮು. ಮಗ ಸುಮ್ಮ ಬರ್ತಾಳೆ, ಶುರು ಹಚ್ಕೊಳ್ಳು.
ಹಿತೇಶ್, ನಿಂದು ರೆಕಾರ್ಡ್ಸ್ ಬರ್ದಾಗಿದ್ರೆ ಕೊಡ್ತೀಯಾ? ಶಿಲ್ಪಂಗೆ ಬೇಕಂತೆ. ಸುಮಾ, ನೀನು ಯಾಕೆ ಶಿವನಿತವ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಟ್ಟಿಗೆ ಓದ್ಕೋಬಾರ್ದು? ಏಯ್ ಅಲ್ವೇನ್ರೋ? ಹೌದೌದು ಕರೆಕ್ಟು. ಹಿತೇಶ್, ನಾನು ನಿನಗೆ ರೆಕಾರ್ಡ್ಸ್ ಕೊಡು ಅಂತ ಕೇಳಿದೆ. ಪುರ್ಸಿ, ನೀನು ಅವಳಿಂದ ದೂರ ಇದ್ರೆ ಒಳ್ಳೇದು. ಓದಿನ ಕಡೆ ಗಮನ ಕೊಟ್ರೆ ಇನ್ನೂ ಒಳ್ಳೇದು. ಮಗ, ಸುಮಾ ಶಿವಾನಿನ ಒಪ್ಪಂಗೆ ಕಾಣಲ್ಲ. ನಿನ್ನ ಲವ್ನ ಇಲ್ಲೇ ಬಿಟ್ಬಿಡು. ಲವ್ ಯಾಕೆ ಅವ್ನು ಡಿಸ್ಕರೇಜ್ ಮಾಡ್ತೀಯಾ? ಮಗ, ನೀನು ಇವ್ನ ಮಾತಿಗೆ ತಲೆನೇ ಕೆಡಿಸ್ಕೋಬೇಡ. ನೀನು ಮೊದಲೋಗಿ ಶಿವಾನಿಗೆ ಪ್ರಪೋಸ್ ಮಾಡಿಬಿಡು. ಪ್ರಪೋಸ್ ಮಾಡೋರು ಏನಾಗುತ್ತೆ? ಏನಾಗುತ್ತೆ ಅಂದರೆ ಲವ್ ಮಾಡ್ತಿದ್ರೆ ಕನ್ಫರ್ಮ್ ಆಗುತ್ತೆ, ಎಲ್ಲ ಸರಿಯಾದ ದಾರಿಗೆ ಬರುತ್ತೆ. ಆಗ ಸುಮಾ ಶಿವಾನಿನ ಪುರುಷಿಗೋಸ್ಕರನಾದರೂ ಒಪ್ಕೊಂತಾಳೆ. ಹಂಗಾರೆ ನೀನು ಹೇಳ್ದಾಗೆ ಮಾಡ್ತೀನಿ ಕಲಾ. ಸರಿ ಮಗ, ಆಯಿತು, ಬರ್ತೀವಿ, ಬಾಯ್. ಬರೋ. ಗೋವಿಂದಣ್ಣ ತಕ. ಅಂತ ಈ ಊರಿನ ಜನ ಕನ್ಸ್ಪನ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ ನೀನು ಈ ಮೆಸ್ಸಲ್ಲಿ ಕೆಲಸ ಮಾಡ್ತೀಯ ಅಂತ. ಅದೇ ನೀನು ಪುಟ್ಟಕ್ಕಂಗೆ ತೊಂದರೆ ಕೊಡುವಾಗ ನಾವೆಲ್ಲ ಬೈಕತ್ತಾ ಇದ್ವಿ. ಗೋವಿಂದಣ್ಣ, ಈ ಸೀದಾಗೆ ನನ್ನನ್ನೇ ನಾನು ಬೈಕೊಂಡಿವ್ನಿ. ಅಂತೂ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟು ಸಾಕು. ನಿಮ್ಮ ಸಂಸಾರಕ್ಕೆ ಯಾರ ಕಣ್ಣು ಬೀಳೋದು ಬೇಡ. ಶಿವನೇ ಬೊಮ್ಮಲಿಂಗೇಶ್ವರ. ಅಣ್ಣ, ಯಾಕೋ ಸಾನೆ ಸುಸ್ತಾದಂಗಿದ್ಯಾ? ಅದು ಯಾಕೆ ಹೇಳ್ತಿ? ಬಸ್ಸು ಸಿಕ್ಕಾಬಟ್ಟೆ ರಸ್ಸು. ಹಾಂ, 4 ಹೊತ್ತು ಬರೋ ಬಸ್ಸು 2 ಹೊತ್ತು ಬಂದು ಹಿಂಗೆ ಆಗೋದು. ಸುಮ್ಮ ಇನ್ನೂ ಬಂದಿಲ್ವಲ್ಲ? ಯೋಚನೆ ಮಾಡ್ಬೇಡ ಗೋಪಾಲಣ್ಣ, ಸುಮ್ಮ ಬತ್ತಾಳೆ. ಬತ್ತಾಳೆ, ಹ್ಯಾಂಡ್ ಪೋಸ್ಟ್ನಾಗ ಹಿಡ್ಕೊಂಡು ಅಲ್ಲಿ ನಡ್ಕೊಂಬತ್ತಾಳೆ. ಹೊಸ ಮೆಸ್ತ ನೋಡ್ಕೊ, ನಾನು ಹೋಗಿ ಬರ್ತೀನಿ. ಅಯ್ಯೋ, ಇದು ಯಾಕೆ ಈಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯ? ನೋಡು, ಆಟದಾಗ ಬತ್ತಾಳೆ. ಏ ಮುತ್ತು, ನಿಂಗೆ ಗೊತ್ತಿಲ್ಲ, ಅವನ್ ಕಾಸು ಉಳಿಸ್ಬೇಕು ಅಂತ ನಡ್ಕೊಂಡು ಬಂದ್ರು ಬಂದ್ಲೆ ಅವಳು. ಹೊಸಿ ನೋಡ್ಕೊ, ನಾನು ನೋಡಿ ಬರ್ತೀನಿ. ಆಯ್ತು. ಬನ್ನಿ ಬನ್ನಿ. ಸಂತಾಕಿದ್ದೀರಾ? ಸಂತಾಕಿದ್ದೀನವಾ ಅಡಿ ಅಂದರೆ ಬನ್ನಿ. ಕ್ಷಮೆ, ಎಲ್ಲರನ್ನು ಒಳಗೆ ಕರ್ಕೊಂಡು ನಡಿ, ತಿಂಡಿ ತಗೊಂಬನ್ನಿ. ಮಾವಯ್ಯ, ಅದೆಲ್ಲ ಏನು ಬೇಡ. ಯಾಕೆ ಎಲ್ಲ ಒಂಥರ ಇದ್ದೀರಾ? ಏನಾಯ್ತು ಪುಟ್ಟಮ್ಮೆ? ಏ ನಿಂಗೆಲ್ಲ ಇಲ್ಲೇ ಹೇಳ್ಬೇಕಾ? ಒಳಗೆ ನೋಡಿ ಹೇಳ್ತೀನಿ. ಸ್ನೇಹ, ಆರತಿ ತಗೋಬಾರ. ನಡ್ರಿ ನಡ್ರಿ. ಬಲ್ಗಾಲ್ ಇಕ್ಕೊಂಡು ಒಳಗೆ ಬರ್ತಾಯಿ. ಬೇಜಾರು ಮಾಡ್ಕೋಬೇಡ, ಇದು ನಿನ್ನ ಮನೆನೇ ಅಂತ ತಿಳ್ಕ. ಇವನಿ ಮನೇಲಿರೋವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ಪರವಾಗಿಲ್ಲ ಬಾ, ಸ್ನೇಹ ಏಳವಳೆ. ಪರವಾಗಿಲ್ಲ, ಆಚೆ ನಂಗೆ ಹೊಸಿ ಕೆಲಸ ಐತೆ. ಪರವಾಗಿಲ್ಲ ಅವ್ವ, ಒಳಗೆ ಬರಕ್ಕೆ ಹೇಳು. ಅವಳೇ ಹೇಳ್ತಾವಳೆ, ಬಾ ಒಳಿಕೆ.
ಇನ್ಮ್ಯಾಕ್ ವಸುನುವೆ ಚಂದ್ರುವೆ ನಮ್ಮನೆಗೆ ಇರ್ತಾರೆ. ನಮ್ಮನೆಗೆ ಇರ್ತಾರ ಅಂದ್ರೆ ಬಸ್ರಾಗಿರೋದು ನಿನ್ನ ಮಗಳೆಲ್ಲ ಪುಟಕ ಅವ್ರು ನಿಂತವಳು ನೋಡು ಸುಂದರಾಂಗಿ ಈ ಬಂಗಾರಮ್ಮನ ಮಗಳು ಅವಳು ಬಸ್ರಾಗಿರೋದು. ಅಂದ್ರೆ ನಮ್ಮ ಮಗಳು ಬಸ್ರಿ ಅಲ್ಲ, ವಸು ಬಸ್ರಿ. ಅಳಿಯಂದ್ರೆ ಈ ವಿಷಯ ನಿಮಗೆ ಮುಂಚೆನೆ ತಿಳಿದಿತ್ತಾ? ಹಿಂಗಾಯ್ತಲ್ಲ ಅಂತ ನಮ್ಮ ಮಗಳ ಮೇಲೆ ಕೋಪ ಇಲ್ಲ ತಾನೆ? ಗೋಪಾಲಣ್ಣ ಸ್ವಲ್ಪ ಬಾಯಿಲಿ. ಬಂದೆ. ನಡ್ರಿಪ್ಪ, ನೀವು ನಡ್ರಿ. ಬಾರಪ್ಪ ಸಿರಿ, ಬರವ. ಬಂಗಾರ, ನೀನು ಹಿಂಗೆ ಮೌನವಾಗಿದ್ದರೆ ಹಿಂಗೆ ಮೊದಲೇ ಏನು ಮಾಡಬೇಕಂತ ತಿಳಿತಾ ಇಲ್ಲ. ಅಂಥದ್ರಾಗೆ ನೀನು ಸುಮ್ಮನೆ ಕೂತ್ರೆ ಹೆಂಗಾಗತ್ತೆ ಹೇಳು? ರೀ, ನಾನು ತಪ್ಪು ಮಾಡಿದ್ನ? ಬಂಗಾರ, ನಿಮಗೂ ನಾನು ತಪ್ಪು ಮಾಡಿದೆ ಅಂತಾನೆ ಅನಿಸ್ತೈತೆ ಅಲ್ವೇ? ಯಾರು ಯೋನೇ ಮಾಡಿದ್ರು ಬಂಗಾರಮ್ಮಂಗೆ ನ್ಯಾಯ ಏನು ಅನ್ನೋದು ಸಂದಾಗ ಗೊತ್ತೈತೆ. ಪಂಚಾಯತಿನಾಗೆ ನ್ಯಾಯ ಹೇಳೋ ಕುರ್ಚಿನಾಗೆ ಯಾರಂದ್ರೆ ಯಾರನ್ನೂ ಕೂರಕ್ ಬಿಡಾಕಿಲ್ಲ. ಯಾರಿಗೆ ಯೋಗ್ಯತೆ ಐತೋ ಅವ್ರನ್ನಷ್ಟೇ ಆ ಕುರ್ಚಿ ಕೂರಿಸ್ಕೊಳ್ಳೋದು. ತೆಪ್ಪು ಸರಿ ಅನ್ನೋದು ಎಲ್ಲರಿಗಿಂತಲೂ ಸಂದಾಗ ಗೊತ್ತಿರೋದು ನನ್ನ ಬಂಗಾರಗೆಯ. ತಾಯಾಗಿ ಇಂಥ ನಿರ್ಧಾರ ತಗೊಂಡ್ಯಲ್ಲ, ನಿನ್ನ ಮನಸ್ಸಿನಾಗೆ ಎಷ್ಟು ಸಂಕಟ ಐತೆ ಅಂತ ನನಗೆ ಗೊತ್ತು. ಮತ್ತೆ ಯಾಕೆ ಒಳಗೆ ಮಾಡಿದ್ಲು? ನನ್ನ ವಸು ನನ್ನ ಮಾತನ್ನ ಮೀರಿ ಈಗ ಮಾಡೋಕ್ ಸಾಧ್ಯವ? ಎಲ್ರಿಗೂ ನನ್ನ ಕಟುವಾದ ಮಾತು ಮಾತ್ರ ಕಾಣಿಸ್ತೈತೆ. ಆದ್ರೆ ನಾನು ಏಟು ನೋವಿಂದ ನನ್ನ ಮಗಳನ್ನ ಆಚೆ ಹಾಕಿವ್ನಿ ಅನ್ನೋದು ನಿಮ್ಗೆ ಅರ್ಥ ಆಯ್ತಲ್ಲ. ಆಟ ಸಾಕುರಿ. ಆದ್ರೆ ನನ್ನ ದಿಗ್ಲಿ ಅವನು ಅಂದ್ರೆ ನಮ್ಮ ವಸುನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ಟು ಅವ್ರ ಆಟ ಸಾಧಿಸ್ಬಿಡ್ತಾರೇನೋ ಅಂತ. ಹಂಗೆಲ್ಲ ಏನೂ ಇಲ್ಲ. ಕೆಟ್ಟಗಳಿಗೆ ಏನೋ ಆಗೈತೆ. ಬಾ, ನಮ್ಮ ಹೊಸನ ಈಗಲೇ ಕರ್ಕೊಂಬರಮ್ಮ. ಇಲ್ಲ ರೀ, ಅವ್ರ ನ್ಯೋನಾನ ಈ ಮನೆ ಕರ್ಕೊಂಬಂದ್ರೆ ಆ ನಂಜವನ ಆಟ ಜಾಸ್ತಿ ಆಗ್ಬಿಡ್ತೈತೆ. ಆಟೆ ನಾನು ಅವ್ರನ್ನ ಈ ಮನೆ ಬಿಟ್ಟು ಹೋಗೋಕೆ ಯಾಕೆ ಹೇಳಿದ್ ಗೊತ್ತಾ? ವಸುನ ಚಂದ್ರನ ಈ ಮನೆಯಾಗೆ ಇಟ್ಕೊಂಡ್ರೆ ಆ ನಂಜವ್ವ ಅವ್ರಿಗೆ ಕಾಟ ಕೊಟ್ಟೆ ಕೊಡ್ತಾಳೆ, ಮಗನ ಮ್ಯಾಗೆ ಜಿದ್ದಗ್ ಬೀಳ್ತಾಳೆ. ಆದ್ರೆ ಈಗ ಅವ್ರನ್ನ ಮನೆಯಿಂದ ಆಚೆ ಹೋಗಕ್ಕೆ ಹೇಳಿದಕ್ಕೆ ಅವಳು ನನ್ನ ಮ್ಯಾಗ ಮಾತ್ರ ಕತ್ತಿ ಮಸಿತಿರ್ತಾಳೆ. ಅದು ಪರವಾಗಿಲ್ಲ. ಆದ್ರೆ ಪುಟ್ಟಕ್ಕನ ಮನೆಯಾಗಿರೋ ವಸುಗೆ ಚಂದ್ರುಗೆ ಆ ನಂಜವ್ವ ಕಾಟ ಕೊಡಕ್ಕೂ ಆಗಕ್ಕಿಲ್ಲ. ಬಂಗಾರ, ನಿನ್ನ ಈ ಉದ್ದೇಶ ನನ್ಗೆ ಅರ್ಥ ಏನಿಲ್ಲ. ಅದಕ್ಕೆ ನೀವ್ಯಾಕೆ ನೊಂದ್ಕೊಂತಿದ್ದೀರಿ? ಇದ್ರಾಗ ನಿಮ್ಮ ತೆಪ್ಪು ಏನೂ ಇಲ್ಲ. ಇದಕ್ಕೆಲ್ಲ ಕಾರಣ ಆ ಸ್ನೇಹ. ಶಶಿ, ನಿಂಗೆ ಕೋಪ ಬಂದರು ಇದೇ ದಿಟ್ಟ ಅಣೆಯ. ನಮ್ಮ ಅತ್ತಿಗೆ ಕಂಟಿ ಹೆಂಗಿದ್ರು ಈಗ ಹೆಂಗಾಗವ್ರೆ ಅನ್ನೋ ಕಣ್ಮುಂದೆ ಇರೋ ದಿಟ್ಟನ ತೆಗ್ದಾಕಕ್ಕಾಗ್ತೈತಾ? ನಮ್ಮ ಕಂಟಿನ ಹೆಂಗೆ ಆಡಿಸ್ತಾವಳೆ ಆ ಸ್ನೇಹ. ಈಗ ನಮ್ಮ ಬಸ್ಸನ್ನೇ ತಕೊಳ್ಳಿ, ಇಂಥ ಹೆಜ್ಜೆ ಇಡೋಕ್ಕೆ ಈಟ್ ವರ್ಷ ಬೇಕಾಗಿತ್ತೆ. ಶಶಿ, ನನ್ನ ಸೊಸೆ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು. ಅವಳು ಹೇಳ್ತಿರೋದು ಸರಿಯಾಗಿ ಐತೆ. ನಮ್ಮ ವಸು ಮುಗ್ದು ಹುಡುಗಿ ಇವಳೆ.
ಅವಳ ತಲೆಗೆ ಯೋವನೇವನೋ ತುಂಬಿ ಹಿಂಗೆ ಮಾಡವಳೆ. ಇಲ್ಲಾಂದ್ರೆ ನನ್ನ ಬಸ್ಸು ನನ್ನ ಮಾತನ್ನ ಯಾವತ್ತೂ ಮೀರಾಕಿರ್ತಿರ್ಲಿಲ್ಲ. ಈ ಮನೆಗೆ ಬಂದಾಗಿಂದಲೂ ಬಸ್ಸನ್ನ ಚಂದ್ರನ ಒಂದು ಮಾಡ್ತೀನಿ ಅಂತ ಆಟ ಹಿಡ್ದು ನಿಂತವಳೆ ಹೊತ್ತು ಅದಕ್ಕೆ ಯಾಕೆ ಈ ಕೆಲಸನ ವರ್ಷಗಳಿಂದ ಮಾಡಿಲ್ಲ ಅಂತ ಯೋಚನೆ ಮಾಡವಳ. ಅದಕ್ಕೆ ಸ್ನೇಹ ಅವಳ ಮಾತನ್ನ ನಡ್ಸ್ಕೊಳಕ್ಕೆ ವಸನ ಚಂದ್ರನ ಒಟ್ಟಿಗೆ ಇರಂಗೆ ಮಾಡವಳೆ. ಅಣ್ಣಯ್ಯ, ನಾನು ಮೆಡಿಸಿನ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ. ಯಾವ ಟೈಮಿಗೆ ಯಾವ ಮೆಡಿಸಿನ್ ತೊಗೋಬೇಕು ಅನ್ನೋದು ಅದಕ್ಕೆ ಗೊತ್ತಿದೆ. ಆದರೆ ನುಂಗ್ಸೋದು ಮಾತ್ರ ನಿನ್ನ ಜವಾಬ್ದಾರಿ. ಸ್ನೇಹ, ಸಿರಿಗೂ ಚಂದ್ರಿಗೆ ತಟ್ಟೆಲಿ ತಿಂಡಿ ಹಾಕಿಕ್ಕಿವ್ನೆ ತಗೋಬೋಗು. ಸರಿ ಅವ. ವಸು ತಕ್ಕಳವ ತಿನ್ನು. ಏನು ತಂಗ್ಯವ, ಅದೇನಂತ ಹೇಳು. ನಿನಗೆ ಸ್ನೇಹನ ಮೇಲೆ ಕೋಪ ಅಲ್ವಾ? ನಿನ್ನ ಕೋಪ ಬೇಜಾರು ಎಲ್ಲ ನನಗೆ ಅರ್ಥ ಆಗತ್ತೆ ಅಣ್ಣಯ್ಯ. ಆದರೆ ಇದಕ್ಕೆ ಕಾರಣ ನಾನು. ಇದ್ರಲ್ಲಿ ಸ್ನೇಹನ್ ತಪ್ಪೇನಿಲ್ಲ. ಪಾಪ ನನಗೆ ಸಹಾಯ ಮಾಡಕ್ಕೆ ಹೋಗಿ ಅವಳು ಕಷ್ಟಕ್ಕೆ ಸಿಕ್ಕಾಕೊಂಡ್ಳು. ನಂಗೆ ಗೊತ್ತು, ಪರಿಸ್ಥಿತಿ ಹಂಗೆಲ್ಲ ಮಾಡ್ತೈತೆ. ಹೋದ್ರೋಗ್ಲಿ ಬಿಡು, ಈಗ ಅದ್ರ ಮಾತಾಕೆ. ಇಲ್ಲ ಕಂಟಿ, ಇದಕ್ಕೆಲ್ಲ ಕಾರಣ ನಾನೇ. ನಂದೇ ತಪ್ಪು. ಹೊಸ ಫೋನ್ ಮಾಡಿದಾಗ ನಾನು ಲೈನ್ ಸಿಕ್ಕಿದ್ದೀರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಒಂದು ರೀತಿ ಇದಕ್ಕೆಲ್ಲ ನಾನೇ ಕಾರಣ ಅನಿಸ್ತಿದೆ. ನನ್ನಿಂದನೇ ನೀವೆಲ್ಲ ಸಫರ್ ಪಡೋ ಹೋಗಾಯ್ತು. ಸಾರಿ ಕಂಟಿ. ಬಾವಾ, ಇದೇನಿದು ನೀವು ಸಮಯ ಎಲ್ಲ ಕೇಳ್ಕೊಂಡು? ಅದೆಲ್ಲ ಏನು ಬೇಡ ಬಾವಾ. ಇನ್ಮ್ಯಾಕೆ ನೀವು ಅವ್ವನ ಮನೆಗಿರ್ತೀರ, ನಂಗೆ ಅದೇ ಖುಷಿ. ಈ ಚಿಂತೆ ಎಲ್ಲ ಬಿಟ್ಬಿಟ್ಟು ಆರಾಮಾಗಿರಿ. ಅಣ್ಣಯ್ಯ, ನಿಜವಾಗ್ಲೂ ಬೇಜಾರಿಲ್ವಾ? ಇತ್ತವ, ಆದರೆ ಈಗೆಲ್ಲ ಅರ್ಥ ಆಯ್ತದಲ್ಲ. ಅವ ವಸುಗೆ ಬಂಗಾರದಂತ ಮಗು ಆಗಬೇಕು. ಅದಕ್ಕೆ ಏನು ಬೇಕು ಹೇಳವ, ನಾನು ತಗೊಬಂದು ಕೊಡ್ತೀನಿ. ಪರವಾಗಿಲ್ಲ ಕಣಪ್ಪ, ಇಲ್ಲ ನಾನು ನೋಡ್ಕೊತೀನಿ. ಅವಳು ನನ್ನ ಮಗಳಿದ್ದಂಗೆನೆ. ಅವಳ ಜವಾಬ್ದಾರಿ ನಂದು. ಆಗಿದ್ದ ಕೈ ಘಟನೆ ಎಲ್ಲ ಮರ್ತ್ಬಿಟ್ಟು ಮಗ ಬರೋ ಸಿಹಿ ಘಟನೆನ ನಾವೆಲ್ಲರೂ ಸೇರಿ ಮಾಡ್ಕೊಳಮ್ಮ. ಸ್ನೇಹ ಕೊಡು, ಚಂದ್ರು ಹಣ್ಣು ಕೊಡು. ಹ್ಞೂ ತಗತ್ತಾಯಿ, ನೀವು ತಿನ್ನು. ಸಿರಿ ತಿನ್ನಪ್ಪ, ತಿನ್ನಪ್ಪ. ಸ್ನೇಹ ಕುರ್ಚಿ ಹಾಕು.
ಶ್ರೀ ಶ್ರೀ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಾಗೆಲ್ಲ ಏನಾದ್ರೂ ಒಂದು ನಿಮ್ನೇನು ಕೇಳಿಲ್ಲ ಮಿಸ್ಸು. ಶ್ರೀ ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಳ್ಳಿ. ಹೊಸವತ್ಗೆ ನನ್ನ ಹತ್ರ ಮಾತು ತಗೊಂಡಿದ್ರು, ಅದಕ್ಕೆ ಹೀಗೆಲ್ಲ ಆಯ್ತು. ಕೈ ತೆಗೀರಿ ಮಿಸ್ಸು, ಕೈ ತೆಗೀರಿ ಅಂದೆ. ನೀ ಬರೀ ಸುಳ್ಳು ಹೇಳಿಲ್ಲ ಮಿಸ್ಸು, ನನ್ನ ನಂಬಿಕೆನೇ ಕೊಂದ್ಬಿಟ್ರಿ. ನಾನು ಅಪ್ಪ ಆಗ್ತೇನೋ ಸಂತೋಷನೇ ಕೊಂದ್ಬಿಟ್ರಿ. ನಾನು ನಿಮ್ಮ ಮಾತು ಕೇಳ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿಂಗ ಯಾಮರ್ಸೋದು ಮಿಸ್ಸು. ಶ್ರೀ ದಯವಿಟ್ಟು ಏನು ಮಾತಾಡ್ಬೇಡಿ ಮಿಸ್ಸು. ನಿಮ್ಮ ಕೂಗಾಡಿದ್ರೆ ನೋವಾಗೋದು ನಂಗೆಯ. ಇನ್ನು ನೋವನ್ನು ತಡೆಯೋ ಶಕ್ತಿ ನನಗಿಲ್ಲ. ನೀವು ಹೇಳಿದ್ರೆ ಮಾತ್ರ ಸುಳ್ಳಿಗೂ ನ್ಯಾಯ ಇರ್ತೈತೆ ಅಲ್ವರ? ನಾವು ಹೇಳಿದ್ರೆ ಮಾತ್ರ ತಪ್ಪು.